ಹಿಂದಿನ ನಮ್ಮ ವಿಡಿಯೋದಲ್ಲಿ ಪ್ಯಾಚ್ ವರ್ಕ್ ಬ್ಲೌಸ್ ಕಟಿಂಗ್ ಅಂಡ್ ಸ್ಟಿಚಿಂಗ್ ಅನ್ನೋದನ್ನು ನೋಡೋಣ. ಅದಕ್ಕೆ ನಾನು ಮೊದಲಾಗಿ ಬಾಡಿ ಫ್ಯಾಬ್ರಿಕ್ ಹಾಗೆ ಲೈನಿಂಗ್ ಅನ್ನೋದನ್ನು ತಗೊಂಡಿದ್ದೀನಿ. ಲೈನಿಂಗ್ ಬಂದು ಮಿಡ್ಲ್ಗೆ ಅನ್ನೋದು ಫೋಲ್ಡಿಂಗ್ ಅನ್ನೋದು ಮಾಡಿಕೊಂಡು ನೆಕ್ ಮೆಜರ್ಮೆಂಟ್ಸ್ ಹಾಗೆ ಬಾಡಿ ಮೆಜರ್ಮೆಂಟ್ಸ್ ಎಲ್ಲ ನಿಮ್ಗೊಂದ್ಸಲ ತಿಳಿಸ್ಕೊಟ್ಬಿಡ್ತೀನಿ. ಫಸ್ಟ್ ಬಂದಿದ್ದೇನ ಚೆಸ್ಟ್ ಮೆಜರ್ಮೆಂಟ್ ಫ್ರಂಟ್ ಬ್ಯಾಕ್ ಎರಡು ಸೇರಿ ಇರ್ತದೆ 40 ಇಂಚು. ಮತ್ತೆ ಬ್ಲೌಸ್ ಲೆಂತ್ ಬಂದಿದ್ದೇನ 14.5 ಇಂಚು. ನೆಕ್ ವಿಡ್ತ್ ಟಾಪ್ ಸೈಡ್ 238, ಶೋಲ್ಡರ್ 3.5 ಇಂಚು, ಆರ್ಮಲ್ ಡೌನ್ 5/3/4, ಆರ್ಮಲ್ ವಿಡ್ತ್ 5.5, ನೆಕ್ ಡೌನ್ 11 ಇಂಚು, ನೆಕ್ ವಿಡ್ತ್ ಬಾಟಮ್ ಸೈಡು 3/4. ಈಗ ನಾನು ಫಸ್ಟ್ ಅದನ್ನು ಸ್ಕ್ವೇರ್ ಮಾರ್ಕ್ ಅನ್ನೋದು ಮಾಡ್ಕೊಬಿಡ್ತೀನಿ. ಈಗ ಮಾರ್ಕ್ ಆದ್ಮೇಲೆ ಅಲ್ಲಿಂದ 2.5 ಇಂಚಿಗೆ ಡೌನ್ ಮಾರ್ಕ್ ಮಾಡ್ಕೊಂಡಿದ್ದೀನ, ಅಲ್ಲಿಂದ ಒಂದು ಪಾನ್ ಶೇಪ್ ಅನ್ನೋದು ಮಾರ್ಕ್ ಅನ್ನೋದು ಮಾಡ್ಕೊಬಿಡ್ತೀನಿ. ಇವಾಗ ಅದ್ರ ಕನ್ನ ಮೇಲ್ಗಡೆಗೆ 1 ಇಂಚಿಗೆ ಇನ್ನೊಂದು ಮಾರ್ಕ್ ಅನ್ನೋದು ಮಾಡ್ಕೊಬಿಡ್ತೀನಿ. ಈಗ ಮಾರ್ಕ್ ಆದ್ಮೇಲೆ ಬಾಟಮ್ ಅಲ್ಲಿ ಪಾನ್ ಶೇಪ್ ಮಾರ್ಕ್ ಮಾಡಿದ್ದೀನಲ್ವಾ, ಅಲ್ಲಿಂದ ನಾನು ನೆಕ್ ಓಪನ್ ಅನ್ನೋದು ಕಟಿಂಗ್ ಅನ್ನೋದು ಮಾಡ್ಕೊಬಿಡ್ತೀನಿ. ಈಗ ಕಟ್ ಆದ್ಮೇಲೆ ಲೈನಿಂಗ್ ತೆಗೆದು ಸೈಡ್ ಕಟ್ ಮಾಡ್ಕೊಂಡಿದ್ದೀನಿ. ಈಗ ನೆಕ್ ಪೀಸ್ ತಕೊಂಡು ಮೇಲ್ಗಡೆ 1 ಇಂಚ್ ಪಾನ್ ಶೇಪ್ ಮಾರ್ಕ್ ಮಾಡಿದಿಲ್ವಾ, ಸೇಮ್ ಅಲ್ಲಿನೂ ಕಟಿಂಗ್ ಅನ್ನೋದು ಮಾಡ್ಕೊಬಿಟ್ಟು ಈಗ ಆ ಪೀಸ್ ಅಲ್ಲಿ 2 ಭಾಗ ಮಾಡ್ಕೊಬಿಟ್ಟು ಸೈಡ್ ಕಟ್ ಮಾಡ್ಕೊಂತೀನಿ. ಈಗ ಪೇಪರ್ ಕ್ಯಾನ್ವಾಸ್ ಅನ್ನೋದು ತಗೊಂಡಿದ್ದೇನೆ. ಈಗ ಕಟ್ ಮಾಡಿದಿಲ್ಲ ಆ ಪೀಸ್, ಅದನ್ನು ಕರೆಕ್ಟ್ ಆಗಿ ಆಪೋಸಿಟ್ ಬರೋ ತರ ಮಾಡ್ಕೊಂಡು ಈಗ ನೆಕ್ ಸೈಡ್ ಕಟ್ ಮಾಡಿರ್ತೀವಿ ನೋಡಿ, ಆ ಕಡೆಗೆ ಪೇಪರ್ ಕ್ಯಾನ್ವಾಸ್ ಅನ್ನೋದು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊಂತ ಇದ್ದೇನೆ ನಾನು. ಈಗ ಒಂದ್ ಸೈಡ್ ಅನ್ನೋದು ಆಯ್ತಲ್ವಾ, ಇನ್ನೊಂದು ಸೈಡ್ ಸೇಮ್ ಇದೇ ರೀತಿ ಅಟ್ಯಾಚಿಂಗ್ ಅನ್ನೋದು ಮಾಡ್ಕೋಬೇಡಿ. ಈಗ ಇದಾದ್ಮೇಲೆ ನಮ್ಗೆ ನೆಕ್ ಸೈಡ್ ಎಲ್ಲ ಪೇಪರ್ ಕ್ಯಾನ್ವಾಸ್ ಅನ್ನೋದು ಎಕ್ಸ್ಟ್ರಾ ಇದೆ ಅಲ್ವಾ, ಅದೆಲ್ಲ ಆ ಲೈನಿಂಗ್ ಲೆವೆಲ್ ಅನ್ನೋದು ಕಟಿಂಗ್ ಅನ್ನೋದು ಮಾಡ್ಕೋಬಿಡಿ. ಈಗ ಕಟ್ ಆಯ್ತಲ್ವಾ, ಬಾಡಿ ಪೀಸ್ ಅನ್ನ ತಗೋರಿ. ಆ ಬಾಡಿ ಪೀಸ್ ಮೇಲೆ ಇವಾಗ ಈ ಪ್ಯಾಚ್ ಅನ್ನೋದು ಮಡಗಿದನ ನಾನು ನೆಕ್ ಸೈಡ್ ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊಂತ ಇದ್ದೀನಿ. ಹಾಗೆ ಬಾಟಮ್ ಸೈಡ್ ಎಲ್ಲ ಒಂದು ರೌಂಡ್ ಹಾಕಿ ಇನ್ನೊಂದು ಸ್ಟಿಚ್ ಅನ್ನೋದು ಹಾಕೋಬಿಟ್ಟು ಈಗ ಬಾಡಿ ಪೀಸ್ ಎಲ್ಲ ನಮ್ಗೆ ಎಕ್ಸ್ಟ್ರಾ ಇರ್ತದಲ್ವಾ, ಅದು ಬಂದಿದನ ನೆಕ್ ಸೈಡ್ ಮಾತ್ರ ಲೈನಿಂಗ್ ಲೆವೆಲ್ ಆಗಿ ಕಟಿಂಗ್ ಅನ್ನೋದು ಮಾಡ್ಕೊಂಡು ಸೈಡ್ ಅನ್ನೋದು ಮಾಡ್ಕೋರಿ. ಈಗ ಪೈಪಿಂಗ್ ಅನ್ನೋದು ರೆಡಿ ಮಾಡ್ಕೊಂತ ಇದ್ದೀನಿ ನಾನು. ಅದಕ್ಕೋಸ್ಕರ 1 ಇಂಚ್ ವಿಡ್ತ್ ಫ್ಯಾಬ್ರಿಕ್ ಅನ್ನೋದು ತಗೊಂಡಿದ್ದೇನ, ಅದ್ ಮಿಡ್ಲಿಗೆ ಪೈಪಿಂಗ್ ಥ್ರೆಡ್ ಅನ್ನೋದು ಮಾಡಕ್ಬಿಟ್ಟು ನಾನು ಆ ಥ್ರೆಡ್ ಪಕ್ಕದಲ್ಲಿ ಸ್ಟಿಚ್ ಅನ್ನೋದು ಹಾಕೊಂತ ಇದ್ದೀನಿ. ಇಲ್ಲಿ ಬಂದು ನಾನು ಬ್ಲೌಸ್ ಕಲರ್ ರೆಡಿ ಮಾಡ್ಕೊಂತ ಇದ್ದೀನಿ. ನೀವು ಸ್ಯಾರಿ ಕಲರ್ ಅಲ್ಲಿನೂ ಈ ರೀತಿ ಪೈಪಿಂಗ್ ಅನ್ನೋದು ರೆಡಿ ಮಾಡ್ಕೋರಿ. ಈಗ ಇದಕ್ಕೆ ಮುಂಚೆ ಪ್ಯಾಚ್ ರೆಡಿ ಮಾಡಿದಿಲ್ವ, ಆ ಪ್ಯಾಚ್ ಅನ್ನೋದು ತಗೊಂಡಿದ್ದೇನ. ಇವಾಗ ನೆಕ್ ಸೈಡ್ ಓಕೆ, ನೆಕ್ ಸೈಡ್ಗೆ ನಾನು ಪೈಪಿಂಗ್ ಅನ್ನೋದು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊಂತ ಇದ್ದೀನಿ. ಈ ಅಟ್ಯಾಚಿಂಗ್ ಮಾರ್ಜಿನ್ ಬಂದಿದ್ರೆ ನಮ್ಗೆ ಇಲ್ಲಿ 1/4 ಇಂಚ್ ಅನ್ನೋದು ಇರ್ತದೆ. ಆ ಲೆವೆಲ್ ನೋಡ್ಕೊಂಡು ಕರೆಕ್ಟ್ ಆಗಿ ಒಂದೇ ಲೆವೆಲ್ ನೋಡ್ಕೊಂಡು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೋಬಿಡಿ. ಈಗ ಒಂದ್ ಸೈಡ್ ಪೀಸ್ ಅನ್ನು ತೋರಿಸಿದ್ನಲ್ವಾ, ಇನ್ನೊಂದು ಸೈಡ್ ಪೀಸ್ ಸೇಮ್ ಅದೇ ರೀತಿ ಅಟ್ಯಾಚಿಂಗ್ ಅನ್ನೋದು ಮಾಡ್ಕೋಬಿಡಿ ಆಪೋಸಿಟ್. ಈಗ ಅಟ್ಯಾಚಿಂಗ್ ಅನ್ನೋದು ಆದ್ಮೇಲೆ ಇದನ್ನು ಇನ್ನೊಂದು ಲೈನಿಂಗ್ ತಗೊಂಡಿದ್ದೇನ, ಆ ಲೈನಿಂಗು ಆ ಪೀಸ್ ಮೇಲೆ ಮಾಡಕ್ಬಿಟ್ಟು ಈಗ ಪೈಪಿಂಗ್ ಅಟ್ಯಾಚಿಂಗ್ ಅನ್ನೋದು ಮಾಡಿದಿನಲ್ವಾ, ಸೇಮ್ ಆ ಅಟ್ಯಾಚಿಂಗ್ ಹೆಂಗ್ ಮಾಡಿದಿನೋ ಸೇಮ್ ಈ ಲೈನಿಂಗ್ ಅನ್ನೋದು ಹಂಗೆ ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊಬಿಡ್ತೀನಿ. ಈಗ ಎಕ್ಸ್ಟ್ರಾ ಇರೋ ಲೈನಿಂಗ್ ಅನ್ನೋದು ಕಟಿಂಗ್ ಅನ್ನೋದು ಮಾಡ್ಬಿಟ್ಟು ಈಗ ಟರ್ನಿಂಗ್ ಅಲ್ಲ ನ್ಯಾಚ್ ಅನ್ನೋದು ಒಂದು 1/4 ಇಂಚಿಗೆ ಹಾಕೋಬಿಟ್ಟು ಈಗ ಈ ಲೈನಿಂಗ್ ಬಂದು ಇನ್ಸೈಡ್ ಟರ್ನಿಂಗ್ ಅನ್ನೋದು ಮಾಡ್ಕೋಬಿಟ್ಟು ಈ ಪೈಪಿಂಗ್ ಒಂದೇ ಲೆವೆಲ್ ಬಂದಿದೆ ಅಂತ ಚೆಕ್ ಮಾಡ್ಕೊಂಡು ನಾನು ಇಲ್ಲಿ ಇವಾಗ ಪೈಪಿಂಗ್ ಪಕ್ಕದಲ್ಲಿ ಎಡ್ಜ್ ಕಿನಾರಿ ಸ್ಟಿಚ್ ಅನ್ನೋದು ಮಾಡ್ಕೊಂತ ಇದ್ದೀನಿ. ನೀವು ಇನ್ನೊಂದು ಆಪೋಸಿಟ್ ಸೇಮ್ ಇದೇ ರೀತಿ ಅನ್ನೋದು ಮಾಡ್ಕೋಬಿಡಿ. ಈಗ ಇದಾದ್ಮೇಲೆ ಆ ಇನ್ನೊಂದು ಆಪೋಸಿಟ್ ಅನ್ನೋದು ರೆಡಿ ಮಾಡ್ಕೊಂಡಿದ್ದಿಲ್ಲ, ಅದನ್ನು ತಗೊಂಡಿದ್ದಾನ. ಈಗ ಅವೆರಡನ್ನು ಕರೆಕ್ಟ್ ಆಗಿ ಸೆಂಟರ್ ಅನ್ನೋದು ಮಾಡ್ಕೊಂಡು ನಾನು ಇಲ್ಲಿ ಸೆಂಟರ್ ಅಲ್ಲಿ ರಫ್ ಅನ್ನೋದು ಮಾಡ್ಕೊಬಿಡ್ತಾ ಇದ್ದೀನಿ. ಇದಾದ್ಮೇಲೆ ಒಂದ್ಸಲ ಚೆಕ್ ಮಾಡ್ಕೊಂಡಿದ್ದಾನ, ಸೈಡ್ ಅನ್ನೋದು ಎತ್ ಮಾಡ್ಕೋರಿ. ಈಗ ಬಾಡಿ ಅನ್ನೋದು ತಗೊಂಡಿದ್ದಾನ, ಅದ್ರ ಮೇಲೆ ಲೈನಿಂಗ್ ಅನ್ನೋದು ಹಾಕಿ 4 ಕಡೆಗೆ ಕರೆಕ್ಟ್ ಆಗಿ ಬರೋ ತರ ಅಡ್ಜಸ್ಟ್ಮೆಂಟ್ ಅನ್ನೋದು ಮಾಡ್ಕೊಬಿಟ್ಟು ನೆಕ್ ಬಿಡ್ತು ಹಾಗೆ ಡೀಪ್ ಅನ್ನೋದು ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಂಡಿದ್ದಾನ. ಪಿನ್ಗಳು ಅನ್ನೋದು ಹಾಕೋಬಿಡಿ. ಈಗ ಪಿನ್ ಹಾಕೊಂಡಾದ್ಮೇಲೆ ಈಗ ನಾನು ಲೈನಿಂಗ್ ಅಂಡ್ ಬಾಡಿ ನೆಕ್ ಸೈಡ್ ಮಾತ್ರ ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊಂತ ಇದ್ದೀನಿ. ಈಗ ಅಟ್ಯಾಚಿಂಗ್ ಅನ್ನೋದು ಆಯ್ತಲ್ವಾ, ಈಗ ಎಲ್ಲ ಒಂದ್ಸಲ ನೀಟಾಗಿ ಚೆಕ್ ಮಾಡ್ಕೊಂಡಿದ್ದಾನ. ಈಗ ನೆಕ್ ಸೈಡ್ ಅಲ್ಲಿ ಬಾಡಿ ಫ್ಯಾಬ್ರಿಕ್ ಅನ್ನೋದು ಎಕ್ಸ್ಟ್ರಾ ಇದೆ ಅಲ್ವಾ, ಅದನ್ನೆಲ್ಲ ಲೈನಿಂಗ್ ಲೆವೆಲ್ ಅನ್ನೋದು ಕಟಿಂಗ್ ಅನ್ನೋದು ಮಾಡ್ಕೊಬಿಡ್ತೀನಿ. ಈಗ ಕಟ್ ಆದ್ಮೇಲೆ ಒಂದ್ಸಲ ನೀಟಾಗಿ
ಚೆಕ್ ಮಾಡ್ಕೊಂಡಿದ್ದನ್ನ ನಾನು ಈಗ ಅದಕ್ಕೂ ಪೈಪಿಂಗ್ ಅನ್ನೋದು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊಂತೀನಿ. ಈ ಅಟ್ಯಾಚಿಂಗ್ ಬಂದಿದ್ರೆ ಕಾಂಟ್ರಾಸ್ಟ್ ಕಲರ್ ಅಲ್ಲಿ ಇರ್ತದೆ ಪೈಪಿಂಗ್. ಇದು ಬಂದಿದ್ರೆ ಥ್ರೆಡ್ ಪೈಪಿಂಗ್. ಇಲ್ಲಿ ನಮ್ಗೆ ಅಟ್ಯಾಚಿಂಗ್ ಮಾರ್ಜಿನ್ ಬಂದಿದ್ದನ್ನ 3/8 ಅಷ್ಟು ಮಾರ್ಜಿನ್ ಅನ್ನೋದು ಇರ್ತದೆ. ಅದು ಒಂದೇ ಲೆವೆಲ್ ಆಗಿ ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊ ಬನ್ರಿ. ಬಾಡಿ ಫ್ಯಾಬ್ರಿಕ್ ಬಂದು ಯಾವುದೇ ಕಾರಣಕ್ಕೂ ಲೂಸ್ ಅನ್ನೋದು ಕೊಡೋಕೆ ಹೋಗ್ಬೇಡಿ. ಮಿಡ್ಲ್ ಕಂಡ ಬಂದಿದ್ದನ್ನ ಸ್ಟಾಪ್ ಮಾಡ್ಕೊಂಡು ಅಲ್ಲಿ ಪೈಪಿಂಗ್ ಕಟ್ ಮಾಡಿಬಿಟ್ಟು ಮತ್ತೆ ರಿಟರ್ನ್ ಅಲ್ಲಿಂದನೇ ಮತ್ತೆ ಜಾಯಿಂಟ್ ಮಾಡ್ಕೊಂಡು ಹೋಗಿರಿ. ಈ ರೀತಿ ಮಾಡಿದ್ವಿ ಅಂದ್ರೆ ನಮ್ಗೆ ಅಲ್ಲಿ ಸೆಂಟರ್ ಅಲ್ಲಿ ಪಾನ್ ಶೇಪ್ ಮಾರ್ಕ್ ಇದಿರೋದು ಜಾಯಿಂಟ್ ಅದು ನೀಟಾಗಿ ಬರುತ್ತೆ. ಓಕೆ, ಈಗ ಅಟ್ಯಾಚಿಂಗ್ ಆದ್ಮೇಲೆ ನಾನು ಸ್ಟ್ರೈಟ್ ಆಗಿರೋ ಇನ್ನೊಂದು ಲೈನಿಂಗ್ ಅನ್ನೋದು ತಗೊಂಡಿದ್ದೇನೆ. ಈ ನೆಕ್ ಸ್ಟ್ರೈಟ್ ಆಗಿರ್ತದಲ್ವಾ ಅಷ್ಟು ದೂರಕ್ಕೆ ಮಾತ್ರ ನಾನು ಈ ಲೈನಿಂಗ್ ಅನ್ನೋದು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊಂತ ಇದ್ದೀನಿ. ಈ ಲೈನಿಂಗ್ ಪೈಪಿಂಗ್ ಅಟ್ಯಾಚಿಂಗ್ ಮಾಡಿದೀವಲ್ವಾ ಆ ಲೆವೆಲ್ಗೆ ಕರೆಕ್ಟ್ ಆಗಿ ಇಟ್ಕೊಂಡು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೋಬಿಡಿ. ಇನ್ನೊಂದು ಸೈಡ್ ಸೇಮ್ ಇದೇ ರೀತಿ ಅಟ್ಯಾಚಿಂಗ್ ಅನ್ನೋದು ಮಾಡ್ಕೋಬಿಡಿ. ಈಗ ಅಟ್ಯಾಚ್ ಆದ್ಮೇಲೆ ಆ ಲೈನಿಂಗ್ ಎಕ್ಸ್ಟ್ರಾ ಇರೋದನ್ನೆಲ್ಲ ನೀಟಾಗಿ ಕಟಿಂಗ್ ಅನ್ನೋದು ಮಾಡ್ಕೊಬಿಟ್ಟು ಈ ಟರ್ನಿಂಗ್ ಅಲ್ಲಿ ಇವೆಲ್ವಾ ಈ ಟರ್ನಿಂಗ್ ಅಲ್ಲಿ ಒಂದು 1/4 ಇಂಚಿಗೆ ನ್ಯಾಚ್ಗಲ್ ಅನ್ನೋದು ಹಾಕೋಬಿಡ್ತೀನಿ. ಇದು ನ್ಯಾಚ್ಗಲ್ ಕಂಪ್ಲೀಟ್ ಆದ್ಮೇಲೆ ಮಿಡ್ಲ್ ಅಲ್ಲಿ ಇನ್ನೊಂದು ನ್ಯಾಚ್ ಅನ್ನೋದು ಹಾಕೊಂಡಿದ್ದನ್ನ ಈ ಲೈನಿಂಗ್ ನೆಲ್ಲ ಇನ್ಸೈಡ್ ಅನ್ನೋದು ಟರ್ನಿಂಗ್ ಅನ್ನೋದು ಮಾಡ್ಕೊಬಿಟ್ಟು ಈಗ ನಾನು ಆ ಪೈಪಿಂಗ್ ಪಕ್ಕದಲ್ಲಿ ಇನ್ನೊಂದು ಎಡ್ಜ್ ಕಿನ್ನರ್ ಅನ್ನೋದು ಮಾಡ್ಕೊಂತೀನಿ. ಈ ಕಿನ್ನರಿ ಮಾಡೋಂಥ ಟೈಮಲ್ಲಿ ನಮ್ಗೆ ಪೈಪಿಂಗ್ ಒಂದೇ ಲೆವೆಲ್ ಇರೋ ತರ ನೋಡ್ಕೊಂಡು ಈ ಸ್ಟಿಚ್ ಅನ್ನೋದು ಹಾಕೋರಿ. ಈಗ ಕಿನ್ನರ್ ಅನ್ನೋದು ಮುಗಿದಾದ್ಮೇಲೆ ಒಂದ್ಸಲ ನೀಟಾಗಿ ಚೆಕ್ ಮಾಡ್ಕೊಂಡಿದ್ದನ್ನ ನಾವು ಇದಕ್ಕೆ ಮುಂಚೆ ಪ್ಯಾಚ್ ಅನ್ನೋದು ರೆಡಿ ಮಾಡಿದ್ದಲ್ವಾ ಅದನ್ನು ತಗೊಂಡಿದ್ದಾನ ಈ ಬಾಡಿ ಕೆಳಗಡೆಗೆ ಆ ಪ್ಯಾಚ್ ಅನ್ನೋದು ಮಾಡ್ಕೊಂಡ್ಬಿಟ್ಟು ನಾನು ಇಲ್ಲಿ ಸೆಂಟ್ರಲ್ಲಿ ಕರೆಕ್ಟ್ ಆಗಿ 2 ಪಾಯಿಂಟ್ ಬಾಡಿದು ಹಾಗೆ ಪ್ಯಾಚ್ ಇದು 2 ಕರೆಕ್ಟ್ ಆಗಿ ಬರೋ ತರ ಇಟ್ಕೊಂಡು ನಾನು ಅಟ್ಯಾಚಿಂಗ್ ಬಂದಿನ ಸೆಂಟರ್ ಇಂದ ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊಂತ ಇದೀನಿ. ಈ ಅಟ್ಯಾಚಿಂಗ್ ಮಾಡ್ಕೊಂಡ ಟೈಮ್ ಅಲ್ಲಿ ನಮ್ಗೆ ಈ ಶೇಪ್ ಅನ್ನೋದು 100% ಅನ್ನೋದು ಕೂತ್ಕೋಬೇಕು ಬಾಡಿ ಅಂಡ್ ಪ್ಯಾಚ್ ಎರಡನ್ನು. ಆ ರೀತಿ ನೋಡ್ಕೊಂಡು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೋಬೇಡಿ. ಈಗ ಒಂದು ಸೈಡ್ ಅಟ್ಯಾಚಿಂಗ್ ಅನ್ನೋದು ಆಯ್ತಲ್ವಾ ಇನ್ನೊಂದು ಸೈಡ್ ಆ ಕಡೆ ಲೆಫ್ಟ್ ಸೈಡ್ ಹೆಂಗ್ ಅಟ್ಯಾಚಿಂಗ್ ಆಗಿದೆಯೋ ಸೇಮ್ ರೈಟ್ ಸೈಡ್ ಅದೇ ರೀತಿ ಬರಬೇಕು. ಆ ರೀತಿ ನೋಡ್ಕೊಂಡು ಈ ಕಡೆನೂ ಅಟ್ಯಾಚಿಂಗ್ ಅನ್ನೋದು ಮಾಡ್ಕೋಬಿಡಿ. ಈಗ ಈ ಅಟ್ಯಾಚಿಂಗ್ ಆದ್ಮೇಲೆ ಒಂದ್ಸಲ ನೀಟಾಗಿ ಚೆಕ್ ಮಾಡ್ಕೊಂಡಿದ್ದೇನ ಸೈಡ್ಗೆ ಎತ್ತಿ ಮಡ್ಕೋರಿ. ಈಗ ಪೇಪರ್ ಕ್ಯಾನ್ವಾಸ್ ಒಂದು ತಗೊಂಡಿದ್ದೇನ ಅದ್ರ ಮೇಲೆ ಸ್ಪಂಜ್ ಒಂದು ತಗೊಂಡು ಅದ್ರ ಮೇಲೆ ಬಾರ್ಡರ್ ಪೀಸ್ ಮಡಗ್ಬಿಟ್ಟು ನಾನು ಇದು 4 ಸೈಡ್ನು ಒಂದು ರೌಂಡ್ ಸ್ಟಿಚ್ ಅನ್ನೋದು ಹಾಕೋಬಿಡ್ತೀನಿ. ಈ ಸ್ಟಿಚ್ ಆದ್ಮೇಲೆ ಮೇಲ್ಗಡೆ ಸ್ಟ್ರೈಟ್ ಆಗಿ ಕಟ್ ಮಾಡ್ಕೊಂಡಿದ್ದೇನ ನಾನು ಇಲ್ಲಿ ಕಾಂಟ್ರಾಸ್ಟ್ ಕಲರ್ ಪೈಪಿಂಗ್ ಅನ್ನೋದು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊಂತ ಇದೀನಿ. ಇದು ಬಂದು ಸ್ಯಾರಿ ಕಲರ್ ಪೈಪಿಂಗ್. ಅಟ್ಯಾಚಿಂಗ್ ಆದ್ಮೇಲೆ ಇನ್ನೊಂದು ಎಕ್ಸ್ಟ್ರಾ ಲೈನಿಂಗ್ ತಗೊಂಡಿದ್ದೇನ ಆ ಪೈಪಿಂಗ್ ಮೇಲೆ ಮಡಗ್ಬಿಟ್ಟು ಆ ಲೈನಿಂಗ್ ಅನ್ನೋದು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊಬಿಡ್ತೀನಿ. ಇದಾದ್ಮೇಲೆ ಇನ್ಸೈಡ್ ಗೆ ಟರ್ನಿಂಗ್ ಅನ್ನೋದು ಮಾಡ್ಕೊಂಡಿದ್ದೇನೆ ಆ ಪೈಪಿಂಗ್ ಪಕ್ಕದಲ್ಲಿ ಒಂದು ಕಿನಾರಿ ಸ್ಟಿಚ್. ಇದಾದ್ಮೇಲೆ ಬಾಡಿ ಅನ್ನೋದು ತಗೊಂಡಿದ್ದೇನೆ ಕರೆಕ್ಟ್ ಆಗಿ ಈಗ ನೆಕ್ ವಿಡ್ದು ಹಾಗೆ ನೆಕ್ ಡೀಪ್ ಎರಡನ್ನು ನೀಟಾಗಿ ಚೆಕ್ ಮಾಡ್ಕೊಂಡು ಓಕೆ ಅವಾಗ ನಾನು ಈ ಅಟ್ಯಾಚಿಂಗ್ ಅನ್ನೋದು ಸ್ಟಾರ್ಟ್ ಅನ್ನೋದು ಮಾಡ್ಕೊಂತ ಇದೀನಿ. ಈ ಅಟ್ಯಾಚಿಂಗ್ ಬಂದಿದೆ ಸೆಂಟರ್ ಅಲ್ಲಿ ಒಂದು ಪ್ಯಾಚ್ ಅನ್ನೋದು ಮಾಡ್ಕೊಬಿಟ್ಟು ಆಮೇಲೆ ಬೇಕಾದ್ರೆ ನೀವು ನೆಕ್ ಡೀಪ್ ಇವೆಲ್ಲ ನೀಟಾಗಿ ಚೆಕ್ ಮಾಡ್ಕೊಬಿಡಿ. ಓಕೆ, ಇದು ಅಟ್ಯಾಚಿಂಗ್ ಆದ್ಮೇಲೆ ನಮ್ಗೆ ಇನ್ಸೈಡ್ ಅಲ್ಲಿ ಎಕ್ಸ್ಟ್ರಾ ಫ್ಯಾಬ್ರಿಕ್ ಎಲ್ಲ ಇದೆ ಅಲ್ವಾ ಅದೇ ಒಂದೇ ಲೆವೆಲ್ ಬರೋ ತರ ಕಟಿಂಗ್ ಅನ್ನೋದು ಮಾಡ್ಕೊಬಿಟ್ಟು ಆ ಸ್ಟಿಚ್ ಹಾಕೋಬಿಡಿ. ಅದಾದ್ಮೇಲೆ ನಾನು ಲೈನಿಂಗ್ ಅಂಡ್ ಬಾಡಿ ಈ ಎರಡನ್ನು ನಾನು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊಂತ ಇದ್ದೀನಿ. ಇಲ್ಲಿ ಅಟ್ಯಾಚಿಂಗ್ ಮಾಡ್ಕೊಳ್ಳೋ ಟೈಮಲ್ಲಿ ನಮ್ಗೆ ಫ್ಲಾಟ್ ಆಗಿರ್ಬೇಕು ಲೈನಿಂಗ್ ಆಗ್ಲಿ ಅಥವಾ ಬಾಡಿ ಆಗ್ಲಿ ಆ ರೀತಿ ನೋಡ್ಕೊಂಡು ಫುಲ್ ರೌಂಡ್ ಅಟ್ಯಾಚಿಂಗ್ ಅನ್ನೋದು ಮಾಡ್ಕೋಬಿಡಿ. ಇದಾದ್ಮೇಲೆ ನಮ್ಗೆ ಲೈನಿಂಗ್ ಲೆವೆಲ್ಗೆ ಬಾಡಿ ಅನ್ನೋದು ಕಟಿಂಗ್ ಅನ್ನೋದು ಮಾಡ್ಕೋಬಿಡಿ ಫುಲ್ಲು. ಇದು ಕಟ್ ಆದ್ಮೇಲೆ ಬಾಟಮ್ ಸೈಡ್ ಅಲ್ಲಿ ನ್ಯಾಚ್ ಅನ್ನೋದು ಹಾಕೊಂಡಿದ್ದೀನಿ ಟರ್ನಿಂಗ್ ಅನ್ನೋದು ಮಾಡ್ಕೊಂಡು ಇಲ್ಲಿ ನಾನು ಸ್ಟ್ರೈಟ್ ಆಗಿ ಟೇಪ್ ಮಾಡ್ಕೊಂಡು ನಾನು ಮಾರ್ಕ್ ಅನ್ನೋದು ಮಾಡ್ಕೊಬಿಡ್ತೀನಿ. ಈಗ ಮಾರ್ಕ್ ಆದ್ಮೇಲೆ ಈಗ ಇಲ್ಲಿ ಪೈಪಿಂಗ್ ಅನ್ನೋದು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊಬಿಡ್ತೀನಿ. ಇಲ್ಲಿ ನಮ್ಗೆ ಅಟ್ಯಾಚಿಂಗ್ ಮಾರ್ಜಿನ್ ಬಂದಿದೆ ನಾ ಕರೆಕ್ಟಾಗಿ 1/2 ಇಂಚ್ ಮಾರ್ಜಿನ್ ಅನ್ನೋದು ಇರ್ತದೆ. ಒಂದೇ ಲೆವೆಲ್ ಬರೋ ಥರ ನೋಡ್ಕೊಂಡು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊಬಿಡಿ. ಈಗ ಅಟ್ಯಾಚಿಂಗ್ ಆಯ್ತಲ್ವ ಇನ್ನೊಂದು ಎಕ್ಸ್ಟ್ರಾ ಲೈನಿಂಗ್ ಅನ್ನೋದು ತಗೊಂಡು ಆ ಪೈಪಿಂಗ್ ಮೇಲೆ ಮಡಗಿದ್ದೇನೆ ನಾನು ಈಗ ಆ ಎಕ್ಸ್ಟ್ರಾ ಲೈನಿಂಗ್ ಅನ್ನ ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊಬಿಡ್ತೀನಿ.
ಈಗ ಅದಾದ್ಮೇಲೆ ಆ ಲೈನಿಂಗ್ನು ಮೇಲ್ಗಡೆಗೆ ಟರ್ನಿಂಗ್ ಅನ್ನೋದು ಮಾಡ್ಕೊಬಿಟ್ಟು ಈ ಬಾಡಿ ಮಾರ್ಜಿನ್ಗಳೆಲ್ಲ ಇವೆಲ್ವ ಕಚ್ಚೆಗಳು ಅವೆಲ್ಲ ಲೈನಿಂಗ್ ಒಳಗಡೆ ಹೋಗೋ ತರ ಫೋಲ್ಡಿಂಗ್ ಅನ್ನೋದು ಮಾಡ್ಕೊಬಿಟ್ಟು ನಾನು ಈಗ ಒಂದು ಸ್ಟಿಚ್ ಅನ್ನೋದು ಹಾಕೊಂತೀನಿ. ಇದಾದ್ಮೇಲೆ ಆ ಲೈನಿಂಗ್ ಇನ್ಸೈಡ್ ಅನ್ನೋದು ಟರ್ನಿಂಗ್ ಅನ್ನೋದು ಮಾಡ್ಕೊಬಿಟ್ಟು ಪೈಪಿಂಗ್ ಪಕ್ಕದಲ್ಲಿ ಒಂದು ಎಡ್ಜ್ ಕಿನಾರ ಸ್ಟಿಚ್ ಅನ್ನೋದು ಹಾಕೊಂತ ಇದ್ದೀನಿ. ಈಗ ಈ ಸ್ಟಿಚ್ ಕಂಪ್ಲೀಟ್ ಅನ್ನೋದಾದ್ಮೇಲೆ ನೀಟಾಗಿ ಒಂದ್ಸಲ ಎಲ್ಲ ಚೆಕ್ ಮಾಡ್ಕೊಂಡಿದ್ದನ್ನ ಬ್ಯಾಕ್ ಮಿಡ್ಲ್ ಅನ್ನೋದು ಫೋಲ್ಡಿಂಗ್ ಅನ್ನೋದು ಮಾಡ್ಕೊಂಡು ನಾನು ಡಾಟ್ ಅನ್ನೋದು ಹಿಡಿತಾ ಇದ್ದೀನಿ. ಇಲ್ಲಿ ಡಾಟ್ ಮೆಜರ್ಮೆಂಟ್ ಬಂದಿದ್ದನ್ನ 1/2 ಇಂಚ್ ಹಿಡಿತಾ ಇರ್ತದೆ, 2.5 ಇಂಚ್ ಲೆಂತ್ ಅನ್ನೋದು ಇರ್ತದೆ. ಎರಡು ಕಡೆ ಸೆಂಟರ್ ಕರೆಕ್ಟ್ ಆಗಿ ಮಾಡ್ಕೊಂಡಿದ್ದನ್ನ ಡಾಟ್ ಅನ್ನೋದು ಇಟ್ಕೊಬಿಡಿ, ಎರಡು ಕಡೆ ಒಂದೇ ರೀತಿ ಇರೋ ತರ. ಈಗ ಇದನ್ನೆಲ್ಲ ಡಾಟ್ ಆದ್ಮೇಲೆ ಸೈಡ್ಗೆ ಎತ್ತಿ ಮಾಡ್ಕೋರಿ. ಈಗ 1-2 ಇಂಚಿಗೆ ಒಂದು ಪೀಸ್ ಅನ್ನೋದು ತಗೊಂಡಿದ್ದಾನ, ಅದು ಮಿಡ್ಲ್ ಅನ್ನೋದು ಫೋಲ್ಡಿಂಗ್ ಅನ್ನೋದು ಮಾಡ್ಕೊಬಿಟ್ಟು ನಾನು ಅದರ ಎಡ್ಜ್ ಅಲ್ಲಿ ಒಂದು ಕಿನಾರಿ ಸ್ಟಿಚ್ ಅನ್ನೋದು ಹಾಕೊಂತ ಇದ್ದೀನಿ. ಇದು ಒಂದು ಸೈಡ್ ಅನ್ನೋದು ಆಯ್ತಲ್ವಾ, ಇನ್ನೊಂದು ಸೈಡ್ಗೂ ಸೇಮ್ ಮತ್ತೆ ಇನ್ನೊಂದು ಫೋಲ್ಡಿಂಗ್ ಅನ್ನೋದು ಮಾಡ್ಕೊಬಿಟ್ಟು ಇನ್ನೊಂದು ಕಿನಾರಿ ಸ್ಟಿಚ್ ಅನ್ನೋದು ಹಾಕೊಂತ ಇದ್ದೀನಿ. ಈ ರೀತಿ ಮಾಡಿದೆ ಅಂದ್ರೆ ನಮ್ಗೆ ಇದು 1/2 ಇಂಚ್ ಪ್ಯಾಚ್ ಅನ್ನೋದು ರೆಡಿ ಅನ್ನೋದು ಆಗ್ಬಿಡ್ತದೆ. ಇದಾದ್ಮೇಲೆ ಬಾಡಿ ಅನ್ನೋದು ತಗೊಂಡಿದ್ದಾನ. ಇವಾಗ ನಾವು ಪೈಪಿಂಗ್ ಅನ್ನೋದು ಮಾಡಿದಲ್ವಾ, ಆ ಪೈಪಿಂಗ್ ಇಂದ ಕರೆಕ್ಟ್ ಆಗಿ ಒಂದು 1/4 ಇಂಚ್ ಗ್ಯಾಪ್ ಬರೋ ತರ ಇಟ್ಕೊಂಡು ಈ 1/2 ಇಂಚ್ ಪ್ಯಾಚ್ ಅನ್ನೋದು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊಂತ ಇದ್ದೀನಿ. ಈ ಶೇಪ್ ಗಳಲ್ಲೂ ಅಷ್ಟೇ ಒಂದೇ ಲೆವೆಲ್ ಇರಬೇಕು. ಓಕೆ, ಇಲ್ಲಿ ಸಣ್ಣ ಸಣ್ಣ ಶೇಪ್ ಗಳು ಇರ್ತಾವಲ್ವ ಅವನು ಅಷ್ಟೇ ಕರೆಕ್ಟ್ ಆಗಿ ಅದೇ ಲೆವೆಲ್ ಆಗಿ ತಿರ್ಸ್ಕೊಂಡು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊರಿ. ಈ ಸೆಂಟ್ರಲ್ಲಿ ಒಂದು ಸಣ್ಣದಾಗ ಒಂದು ಫಿಲ್ಟ್ ಅನ್ನೋದು ಕೊಟ್ಬಿಟ್ಟು ನೀಟಾಗಿ ತಿರ್ಸ್ಕೊರಿ. ಅವಾಗನೇ ನಮ್ಗೆ ಈ ಡಿಸೈನ್ ಅನ್ನೋದು ಲುಕ್ ಬರೋದು. ಓಕೆ, ಒಂದು ನಾವು ಹೆಚ್ಚು ಕಡಿಮೆ ಏನೋ ಅಟ್ಯಾಚಿಂಗ್ ಅನ್ನೋದು ಮಾಡಿದೀವಿ ಅಂದ್ರೆ ಆ ಡಿಸೈನ್ ಲುಕ್ ಅನ್ನೋದೇ ಹೋಗ್ಬಿಡ್ತದೆ. ಈಗ ಒಂದ್ ಸೈಡ್ ಸ್ಟಿಚ್ ಅನ್ನೋದು ಆಯ್ತಲ್ವಾ, ಇನ್ನೊಂದು ಸೈಡ್ ಸೇಮ್ ಇದೇ ರೀತಿ ಸ್ಟಿಚ್ ಅನ್ನೋದು ಹಾಕೋಬಿಡಿ. ಈಗ ಎರಡು ಕಡೆನೂ ಸ್ಟಿಚ್ ಆದ್ಮೇಲೆ ಒಂದ್ಸಲ ನೀಟಾಗಿ ಎಲ್ಲ ಚೆಕ್ಕಿಂಗ್ ಅನ್ನೋದು ಮಾಡ್ಕೊಬಿಟ್ಟು ನಾನು ಈಗ ಮಿಡ್ಲ್ ಪ್ಯಾಚ್ ಅನ್ನೋದು ಇದೆ ಅಲ್ವಾ, ಆ ಮಿಡ್ಲ್ ಪ್ಯಾಚ್ಗೆ ಒಂದು ಬಟನ್ ಅನ್ನೋದು ಮಡಗ್ಬಿಡ್ತೀನಿ. ಈಗ ನಮಗೆ ಈ ಬ್ಲೌಸು ಕಟಿಂಗ್ ಅಂಡ್ ಸ್ಟಿಚಿಂಗ್ ಅನ್ನೋದು ಕಂಪ್ಲೀಟ್ ಅನ್ನೋದು ಆಯ್ತು. ಸ್ನೇಹಿತರೆ, ಈ ಡಿಸೈನ್ ನಿಮ್ಗೆ ಹೇಗೆ ಅನಿಸಿದೆ ಅನ್ನೋದು ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಹಾಗೆ ಈ ಕಟಿಂಗ್ ಅಲ್ಲಿ ಆಗ್ಬೋದು, ಈ ಸ್ಟಿಚಿಂಗ್ ಅಲ್ಲಿ ಆಗ್ಬೋದು, ನಿಮ್ಗೆ ಏನಾದರೂ ಡೌಟ್ಗಳಿದ್ದಲ್ಲಿ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಂಡು ನಿಮ್ಮ ಸಪೋರ್ಟ್ ನನಗೆ ಯಾವಾಗನ ತಿಳಿಸ್ತಾರೆ ಅಂತ ಕೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಓಕೆ ಸ್ನೇಹಿತರೆ, ಮತ್ತೆ ಬರೋ ವಿಡಿಯೋದಲ್ಲಿ ನಿಮ್ಮನ್ನೆಲ್ಲರನ್ನೂ ಭೇಟಿ ಆಗ್ತೀನಿ. ಓಕೆ, ಬಾಯ್.